ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಶ್ರೀ ಕರಿಯಮ್ಮ ದೇವಿ ಸಮುದಾಯ ಭವನದಲ್ಲಿ ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯಿಂದ ಮಹಿಳೆಯರ ಹೆಗ್ಗೂಡಿಸುವಿಕೆ ಹಾಗೂ ಗ್ರಾಮದ ಹಿರಿಯರ ಸಭೆ ಹರ್ಲಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ರೇಣುಕಾ ಬಡ್ಡರವರ ಅಧ್ಯಕ್ಷತೆಯಲ್ಲಿ ಜರುಗಿಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಮತ್ತು ಈ ಕಾರ್ಯಕ್ರಮದ ರಾಜ್ಯಾದ್ಯಂತ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಸ್ಥಾನ ವಹಿಸಿಕೊಂಡಂತ ಸನ್ಮಾನ್ಯ ಡಿ.ಆರ್. ಪಾಟೀಲ್ ಸಾಹೇಬರು ಅವರು ಸುಮಾರು 8 ತಿಂಗಳಿಂದ ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಒಂದು ಕಮಿಟಿಗೆ ಅವರು ಉಪಾಧ್ಯಕ್ಷರಾಗಿರ್ತಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಮತ್ತು ಈ ವೇಳೆ ಮಾಜಿ ಶಾಸಕ ಹಾಗೂ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಡಿ.ಆರ್. ಪಾಟೀಲ್ ರವರು ಮಾತನಾಡಿ, ಗ್ರಾಮ ಸ್ವರಾಜ್ಯವೇ ನಿಜವಾದ ಸ್ವರಾಜ್ಯ. ಹೆಣ್ಣು ಮಕ್ಕಳು ಸ್ವಸಹಾಯ ಸಂಘದ ಮೂಲಕ ಆರ್ಥಿಕವಾಗಿ ಸಬಲರಾಗಿ ಗ್ರಾಮ ಪಂಚಾಯತ್ ಚಟುವಟಿಕೆಯಲ್ಲಿ ಸಕ್ರಿಯರಾಗಬೇಕು ಎಂದರು. ಮಹಿಳೆಯರು ಗೃಹಲಕ್ಷ್ಮಿ ಹಣದಲ್ಲಿ 100 ರೂಪಾಯಿಯನ್ನ ಕೂಡಿಸಿ ಬಡ ವಿದ್ಯಾರ್ಥಿಗೆ ಸಹಾಯ ಮಾಡಬೇಕು. ಸಾಮೂಹಿಕ ವಿವಾಹದಿಂದ ಹಣ ಉಳಿಸಬೇಕು. ತಿಂಗಳಿಗೆ 1 ದಿನ ಶ್ರಮದಾನ ಮಾಡಿ ಗ್ರಾಮ ಸ್ವಚ್ಛವಾಗಿಡಬೇಕು ಎಂದು ಸಲಹೆಯನ್ನ ನೀಡಿದ್ರು. ಜೊತೆಗೆ ರೈತ ಸಂಘ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಹೆಚ್ ಬಾಬರಿ ಅವರು ಶೀಘ್ರ ಗ್ರಾಮ ಸಭೆಯನ್ನ ಕರೆದು ಊರಿನ ಸಮಸ್ಯೆಗೆ ಕ್ರಿಯಾ ಯೋಜನೆಯನ್ನ ತಯಾರಿಸಿ ಸರ್ಕಾರದ ಅನುಮೋದನೆಯನ್ನ ಪಡೆಯಬೇಕು ಎಂದು ಒತ್ತಾಯಿಸಿದರು. ಅದಕ್ಕೆ ಸ್ವಲ್ಪ ನೀವು ಜವಾಬ್ದಾರಿಯಿಂದ ಕೇಳಬೇಕು, ಆ ಪ್ರಕಾರ ನಡ್ಕೋಬೇಕು ಅಂತ ನಮ್ಮದು ವಿನಂತಿ. 1993 ರಾಜೀವ್ ಗಾಂಧಿ ಅವರು ಆಗ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ ನಿಮ್ಗೆಲ್ಲ ಅಧಿಕಾರ ಕೊಡಬೇಕು ಅಂತ ಏನು ಕನಸು ಕಂಡಿದ್ರು, ಆ ಕನಸು ಅವರು ಜೀವಂತಿದ್ದಾಗ ನನಸು ಮಾಡಲಿಕ್ಕೆ ಆಗಲಿಲ್ಲ. ಎಲ್ಲ ವಿರೋಧಿ ಪಕ್ಷದವರು ಕೂಡ ಒಂದು ಹೋಟ್ಲೆ ರಾಜ್ಯಸಭಾದೊಳಗೆ ಘಟನಾ ತಿದ್ದುಪಡಿಯನ್ನು ಸೋಲಿಸ್ಬಿಟ್ರು, ಒಂದು ಹೋಟ್ಲೆ. ಕಾರ್ಯಕ್ರಮದಲ್ಲಿ ವಾಸಣ್ಣ ಕುರುಡಗಿ, ಕೃಷ್ಣೇಗೌಡ ಪಾಟೀಲ್, ಪಿಡಿಒ ಅಶ್ವಿನಿ ಕುರುಡಗಿ, ಯಲ್ಲಪ್ಪ ಹಾಗಲದ್, ಮಲ್ಲಿಕಾರ್ಜುನ್ ಇದ್ಲಿ, ಶರಣಪ್ಪ ಜೋಗಿನ, ಭೀಮಪ್ಪ ರಾಮಜಿ, ಬಾಳಪ್ಪ ಸೇರಿದಂತೆ ನೂರಾರು ಮಹಿಳೆಯರು, ಹಿರಿಯರು ಭಾಗವಹಿಸಿದ್ದರು. 9 ಲೈವ್ ನ್ಯೂಸ್ ಗದಗ.